ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರೇಶ್ವರಿ ಯಾರು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಅದಕ್ಕೂ ಮುಂಚೆ ಆಸ್ ಯೂಶುವಲ್ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ಇನ್ನೂ ಯಾರ ನನ್ನ ಚಾನಲ್ ಭೇಟಿ ಕೊಟ್ಟಿಲ್ಲ, ಒಮ್ಮೆ ನನ್ನ ಚಾನಲ್ಗೆ ಭೇಟಿ ಕೊಡಿ. ನನ್ನ ಚಾನಲ್ ಇರೋ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋಸ್ನ ಒಮ್ಮೆ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಫಾರ್ವರ್ಡ್ ಮಾಡಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತು ಕೂಡ ನಿಮ್ಮ ಅಂಕ ಜೀವನಕ್ಕೆ ಹತ್ತಿರವಾಗಿದ್ದ ಇಶ್ಯೂಸ್ ಬಗ್ಗೆ ಮಾತಾಡ್ತಾನೆ. ದಯವಿಟ್ಟು ನಿಮ್ಮ ಬ್ಯುಸಿ ಲೈಫಿಂದ ಸ್ವಲ್ಪ ಸಮಯ ಮಾಡಿಕೊಂಡು ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ನಾನು ಹೇಳಬೇಕು ಅಂತಿರೋ ಮೆಸೇಜು ಕರೆಕ್ಟಾಗಿ ತಲುಪುತ್ತೆ. ಓಕೆ, ಪ್ಲೀಸ್, ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್. ಈ ಭೂಮಿ ಸೃಷ್ಟಿಯಾಗಿ ಹಲವು ವರ್ಷಗಳ ಬಳಿಕ ಮನುಷ್ಯ ಅನ್ನೋ ಒಂದು ಜೀವಿ ಕೂಡ ಸೃಷ್ಟಿ ಆಗ್ತಾನೆ ಅಲ್ವಾ? ಸೊ ಇತರ ಜೀವಿಗಳಂತೆ ಅವನು ಕೂಡ ಭೂಮಿ ಮೇಲೆ ತನ್ನ ಜೀವನ ಪ್ರಾರಂಭ ಮಾಡ್ತಾನೆ. ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡೋದಕ್ಕೆ ಹೋಗೋದಂತ ಮನುಷ್ಯ ಪ್ರಾಣಿ ಬರ್ತಾ 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 ನಾಗರಿಕತೆ ಹತ್ರ ಬಂದಾಗ, ನಾಗರಿಕತೆ ಜೀವನ ಮಾಡ್ಬೇಕು ಅಂದಾಗ ಅವನೊಂದು ಕಮ್ಯುನಿಟಿ ಮಾಡ್ಕೊಂತಾನೆ, ಅವನೊಂದು ಫ್ಯಾಮಿಲಿ ಅಂತ ಒಂದು ಸಿಸ್ಟಮ್ ಬರುತ್ತೆ, ಒಂದು ಒಕ್ಕೂಟ. ಯಾಕೆಂದ್ರೆ ಪ್ರೊಟೆಕ್ಷನ್ಗೆ, ಸೆಕ್ಯೂರಿಟಿಗೆ ಅಂತ ಹೇಳಿ ಮನುಷ್ಯನು ಕೂಡ ಇತರ ಪ್ರಾಣಿಗಳಲ್ಲೂ ನೀವು ನೋಡ್ಬೋದು. ಈಗ ಆನೆಯಲ್ಲಿ ನೋಡ್ಬೋದು ಗುಂಪುಗಾರಿಕೆ ಇರುತ್ತೆ ಅಲ್ವಾ, ಸಿಂಹಗಳಲ್ಲಿ ನೋಡ್ಬೋದು. ಹಾಗೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ನೋಡಿದ್ರೆ ಆ ಪ್ರಾಣಿಗಳು ಒಂದೊಂದು ಗುಂಪು ಮಾಡ್ಕೊಂತವೆ. ಆ ಗುಂಪಲ್ಲಿ ಅವು ಸೇಫ್ ಅಂಡ್ ಸೆಕ್ಯೂರ್ ಆಗಿ ತಮ್ಮ ಮಕ್ಕಳನ್ನ, ಮುಂದಿನ ಪೀಳಿಗೆಗಳನ್ನ ಬೆಳೆಸ್ಕೊಂಡು ಹೋಗ್ತವೆ. ಹಾಗೆ ಕೂಡ ಮನುಷ್ಯ ಕೂಡ ತನ್ನ ಸೇಫ್ಟಿ ಮತ್ತೆ ತನ್ನ ಸೆಕ್ಯೂರಿಟಿಗೋಸ್ಕರ ಈ ಗುಂಪುಗಾರಿಕೆ ಮಾಡ್ಕೊಂತಾನೆ. ಇಷ್ಟು ಜನ ನೋಡಪ್ಪ, ನಾವ್ ಈ ಕಡೆ ಇಲ್ಲಿರೋಣ, ಈ ಬೇರೆ ಗ್ರೂಪ್ ಇಂದ ಯಾವ್ದಾದ್ರು ಥ್ರೆಟ್ ಅಥವಾ ಇನ್ಸೆಕ್ಯೂರಿಟಿ ಬಂದ್ರೆ ಆಗ ನಾವು ಅದ್ರ ಬಗ್ಗೆ ಹೋರಾಡೋಕೆ ಇರ್ಲಿ ಅಂತ ಹೇಳಿ ಒಂದು ಗುಂಪು ಮಾಡ್ಕೊಂಡು ಅದರಲ್ಲಿ ದುಡಿಯೋ ವರ್ಗ ಒಂದು, ಆಮೇಲೆ ಮನೆಯಲ್ಲಿ ಕೆಲಸ ಮಾಡೋ ವರ್ಗ ಒಂದು, ಮಕ್ಕಳನ್ನ ಸಾಕೋದಕ್ಕೆ ಒಂದು ವರ್ಗ ಅಂತ ಹೇಳಿ ಏನೋ ಒಂದು ಡಿವಿಷನ್ ಮಾಡ್ಕೊಂಡು ಸಮಾಜ ಅಂತ ಒಂದು ಸೃಷ್ಟಿ ಮಾಡ್ಕೊಂತಾನೆ ಅಲ್ವಾ? ಇಷ್ಟಕ್ಕೆ ನಿಂತಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆದ್ರೆ ಯಾವಾಗ ಯಾವ್ದೋ ಒಬ್ಬ, ಗೊತ್ತಿಲ್ಲ ಯಾರು ಅಂತ ನನಗೆ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ಈ ಬಿಸ್ನೆಸ್ ಅನ್ನೋ ಒಂದು ಮೆಂಟಾಲಿಟಿನ ಹುಟ್ಟಾಕ್ತ ನೋಡಿ. ಟ್ರೇಡಿಂಗ್ ಆಯ್ತಾ? ಈ ಟ್ರೇಡಿಂಗ್ ಅನ್ನೋದು ಯಾವಾಗ ಶುರು ಆಯ್ತೋ ಆಗ ಕೊಟ್ಟು ತಗೊಳೋದು, ಹಣ ಕೊಡು ಬೇರೆನೋ ತಗೋ ಅನ್ನೋದೊಂದು ಯಾವಾಗ ಈ ಮಾರ್ಕೆಟ್ ಸಿಸ್ಟಮ್ ಪ್ರಾರಂಭ ಆಯ್ತು ನೋಡಿ, ಆಗ ಮನುಷ್ಯನಲ್ಲಿ ಸ್ವಲ್ಪ ಅವನಲ್ಲಿದ್ದ ಇಷ್ಟು ಪರ್ಸೆಂಟ್ ಆಸೆ ಅಷ್ಟು ದೊಡ್ಡದಾಗೋದಿಕ್ಕೆ ಶುರುವಾಯ್ತು ಅಲ್ವಾ? ಇಲ್ಲಿದೆ ನೋಡಿ ನಾನು ಹೇಳ್ಬೇಕು ಅಂತಿರೋ ಪಾಯಿಂಟ್. ಯಾವ್ದಪ್ಪ ಅಂದ್ರೆ, ಮನುಷ್ಯ ಬರೀ ತನ್ನ ಬೇಸಿಕ್ ನೀಡ್ಸ್, ಈಗ ಭೂಮಿ ಮೇಲೆ ಬರುವಂತ ಪ್ರಾಣಿಗಳು ತಮ್ಮದೇ ಆದ ಆಹಾರ, ಆಶ್ರಯ ಎಲ್ಲ ಪಡ್ಕೊಳೋ ಶಕ್ತಿ ಅವಕ್ಕೆ ಇರುತ್ತೆ ಅಲ್ವಾ? ಎಲ್ಲ ಪ್ರಾಣಿಗಳು ಕೂಡ, ಈಗ ಹುಲಿ, ಸಿಂಹ, ಆನೆಗಳಾಗ್ಲಿ ಯಾವ್ದು ಕೂಡ ತನ್ನ ಮರಿಗಳಿಗೆ ನಾನು ಇಷ್ಟು ಆಸ್ತಿ ಮಾಡ್ತೀನಿ, ನಾನು ಈ ಜಾಗ, ನನ್ನ ಈ ಜಾಗದಲ್ಲಿ ನಾನು ಇಷ್ಟು ಆಹಾರ ಶೇಖರಿಸಿರ್ತೀನಿ, ನನ್ನ ಮಕ್ಕಳು ತಿನ್ಕೊಂಡು ಹೋಗ್ಲಿ, ಆರಾಮಾಗಿರ್ಲಿ ಅಂತ ಯಾವ್ದು ಯೋಚನೆ ಮಾಡಲ್ವಲ್ಲ. ಬಟ್ ಮನುಷ್ಯ ಮಾತ್ರ ಯಾಕೆ ಯೋಚನೆ ಮಾಡಕ್ ಶುರು ಮಾಡ್ದ? ಬಿಕಾಸ್ ಆಫ್ ದುರಾಸೆ ಅಲ್ವಾ? ಯಾವಾಗ ಈ ಕೀಟ ಇದೆಯಲ್ಲ, ಈ ದುರಾಸೆ ಅನ್ನೋದೊಂದು ಕೀಟ ತಲೆಯಲ್ಲಿ ಹೋಗ್ಬಿಡ್ತೋ, ಮನುಷ್ಯ ಏನ್ ಮಾಡ್ತಾನೆ, ಎಷ್ಟು ಸಾಧ್ಯನೋ ಅಷ್ಟು ಇನ್ನೊಬ್ರನ್ನ ತುಳಿದು ಆಗ್ಲಿ ಅಥವಾ ಇನ್ನೊಬ್ರಿಗೆ ಮೋಸ ಮಾಡಿ ಆಗ್ಲಿ ಒಂದು ಆಸ್ತಿ ಅಂತಸ್ತು ಸಂಪಾದನೆ ಮಾಡ್ಬೇಕು ಅನ್ನೋದು ಬಂದ್ಬಿಟ್ಟಿದೆ. ಯಾವಾಗ ಈ ತರ ಹೋರಾಟ ಶುರು ಆಯ್ತೋ, ಒಬ್ರು ಸಮಾಜದಲ್ಲಿ ಒಂದು ಪಂಗಡ ಇನ್ನೊಂದು ಪಂಗಡಕ್ಕೆ ಜಗಳ ಶುರು ಆಗುತ್ತೆ. ಈ ಒಂದು ಪಂಗಡ ಇನ್ನೊಂದು ಪಂಗಡನ ಜಗಳ ಆಡಿದಾಗ ಅಲ್ಲಿ ಯೂನಿಟಿ ಅನ್ನೋದು ಹುಟ್ಟೋಗುತ್ತೆ. ಅಂದ್ರೆ ನಾವು ಮನುಷ್ಯರು ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ. ಯಾಕೆ ಇಷ್ಟು ದೊಡ್ಡ ಕಥೆ ಹೇಳಿದೆ? ಐ ನೋ ಯು ಮೈಟ್ ಹ್ಯಾವ್ ನೋನ್ ಆಲ್ ದಿಸ್ ಫ್ಯಾಕ್ಟ್ಸ್, ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಹಿಯರ್ ಇಸ್, ನಾವ್ ಯಾಕೆ ಸಾಮಾನ್ಯ ಪ್ರಾಣಿಗಳ ತರ ಯೋಚನೆ ಮಾಡ್ತಾ ಇಲ್ಲ? ನಾವ್ ಯಾಕೆ ಮನುಷ್ಯರು ಒಂದು ಸ್ಟೇಟಸ್ಗೆ ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಹೇಳಿ ಯಾವ್ದೋ ಒಂದು ರೀತಿಲಿ ಈ ಹಣ ಇರೋರ್ನೇ ದೊಡ್ಡೋರು ಅಥವಾ ಹಣ ಇರೋರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಮೆಂಟಾಲಿಟಿನ ನಾವ್ ಯಾಕೆ ಬೆಳೆಸ್ಕೊಂಡ್ವಿ? Why people are not looking at actual people or humanity? Why people are not looking human beings as human beings? ಅವ್ರಲ್ಲಿರೋ ಪರ್ಸನಾಲಿಟಿನ ಗುರುತಿಸೋದ್ ಬಿಟ್ಟು ಅವ್ನು ಯಾವ ಬ್ರ್ಯಾಂಡ್ ಶರ್ಟ್ ಹಾಕೊಂಡ್ ಬಂದಿದ್ದಾನೆ, ಯಾವ ಬ್ರ್ಯಾಂಡ್ ಶೂಸ್ ಹಾಕೊಂಡ್ ಬಂದಿದ್ದಾನೆ, ಯಾವ ಕಾರ್ ಬಂದಿದ್ದಾನೆ ಅನ್ನೋದನ್ನ ನಾವು ನೋಡುವಂತ ಲೆವೆಲ್ಗೆ ಇಳಿದ್ಬಿಟ್ಟಿದ್ದೀವಿ.
ಅಲ್ವಾ? ಅದನ್ನೇ ನಾವು ನಮ್ಮ ಮಕ್ಳಿಗೂ ಕಲ್ಸ್ಕೊಡ್ತಾ ಇದೀವಿ. ಇದು ತುಂಬಾ ಡೇಂಜರಸ್. ಗೊತ್ತಿದ್ದು ಗೊತ್ತಿಲ್ದಿರೋನು ನಾವು ನಮ್ಮ ಮಕ್ಕಳನ್ನ ಇನ್ನೂ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದೀವಿ ಟು ಫೈಟ್ ಅಂಡ್ ಟು ರೇಸ್ ವಿತ್ ಅದರ್ಸ್ ಟು ಮೇಕ್ ಮನಿ. ಲೈಫ್ ಅಲ್ಲಿ ನೋಡಪ್ಪ, ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ಮಾಡಿದೀನಿ, ನೀನು ಇನ್ನೂ ಮಾಡ್ಕೊಂಡು ಹೋಗು ಅಂತ ಹೇಳ್ಕೊಟ್ಟಾಗ ಅವನೇನ್ ಮಾಡ್ತಾನೆ, ಮಗ ಅಥವಾ ಮಗಳು, ಹೌದು, ಐ ಶುಡ್ ಇಂಪ್ರೂವ್ ಮೈ ಫಾದರ್ಸ್ ಬಿಸ್ನೆಸ್ ಬೈ ಹುಕ್ ಆರ್ ಕ್ರೂಕ್. ಐ ಶುಡ್ ಮೇಕ್ ಶ್ಯೂರ್ ದಟ್ ದಿಸ್ ನೇಮ್ ಆಫ್ ಮೈ ಫ್ಯಾಮಿಲಿ ಶುಡ್ ಬಿ ದೇರ್ ಇನ್ ಬಿಗ್, ಗ್ಲೋಬಲಿ ಇಟ್ ಶುಡ್ ಗ್ರೋ ಬಿಗ್ ಅಂತ ಒಂದು ಮೆಂಟಾಲಿಟಿ ಬಂದ್ಬಿಡುತ್ತೆ. ಆ ಬಂದಾಗ ಏನ್ ಮಾಡ್ತಾರೆ, ರೇಸಿಗೆ ಸ್ಟಾರ್ಟ್ ಮಾಡ್ತಾರೆ, ಕಾಂಪಿಟೇಷನ್ ಆಗುತ್ತೆ ಅಲ್ವಾ? ಯಾಕೆ ಈ ರೀತಿ ಆಗೋದ್ವಿ ನಾವು ಮನುಷ್ಯರು? ಸ್ವಲ್ಪ ಯೋಚನೆ ಮಾಡಿ ವೀಕ್ಷಕರ. ನಾನು ಹೇಳಕ್ ಕೊಟ್ಟಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟರಲ್ಲಿ ಪ್ರತಿಯೊಂದು ಮನುಷ್ಯನು ಕೂಡ, ಪ್ರತಿಯೊಬ್ಬರು ಕೂಡ ಏನನ್ನು ನೀವು ನಿಮ್ಮ ಮಕ್ಕಳಿಗೋಸ್ಕರ ಮಾಡಿ ಅಥವಾ ನಿಮ್ಮ ಪೀಳಿಗೆಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಬೇಸಿಕ್ ನೀಡ್ಸ್ ಆಗೋಷ್ಟು ಮಾಡಿ. ಬಟ್ ಅವಶ್ಯಕಿನ್ನ ಹೆಚ್ಚಾಗಿ 100 ಜನ ಇರಬೇಕಾದಂತ ಕೊಂಡ್ಕೊಳ್ಬೇಕಾಗಿರೋ ಜಾಗನ ನೀವು ಒಬ್ಬರೇ ಕೊಂಡ್ಕೊಂಡ್ರೆ ಏನ್ ಸಾಧಿಸಕ್ ಹೋಗ್ತಿದ್ದೀರಾ? ಇಷ್ಟೊಂದು ನೀವು ಕಷ್ಟಪಟ್ಟು ನೀವು ಆಸ್ತಿ ಮಾಡ್ತೀರಾ ಅನ್ಕೊಳ್ಳಿ, ನೀವು ಹೋದ್ಮೇಲೆ ನಿಮ್ ಮಕ್ಕಳು ಅದಕ್ಕೆ ಜಗಳ ಆಡಲ್ಲ ಅಂತ ಗ್ಯಾರಂಟಿ ಇದೆಯಾ? ಯಾಕಂದ್ರೆ ನೀವು ಆಲ್ರೆಡಿ ಮೆಂಟಲಿ ತುಂಬಿಟ್ಟಿರ್ತೀರಲ್ವಾ, ಅವ್ರಿಗೆ ಹಣನೇ ಮುಖ್ಯ, ಸಂಬಂಧಗಳು ಬೇಡ ಅಂತ ಆಲ್ರೆಡಿ ನೀವು ತುಂಬಿಟ್ಟಿರ್ತೀರ. ನೀವು ಸತ್ ಮೇಲೆ ನಿಮ್ಮನ್ನ ಕ್ಯಾರೇನೋ ಅನ್ನಲ್ಲ ಅಲ್ವಾ? ಅಪ್ಪ ಹೋದ್ನಾ, ಹೋಗ್ಲಿ ಬಿಡೋ, ಅವ್ನು ಎಷ್ಟು ಮಾಡಿದಾನೋ ಅದ್ರಲ್ಲಿ ಡಿವೈಡೆಡ್ ಬೈ ಹೌ ಮೆನಿ ಚಿಲ್ಡ್ರನ್ ವಿಲ್ ಶೇರ್ ಅಂತ ಬಂದ್ಬಿಟ್ಟಿದೆ. ತಂದೆ ಹೋದ್ರು ಅವ್ರ ಕಾರ್ಯ ಮಾಡ್ಬೇಕು, ತಾಯಿ ಹೋದ್ರು ಅವ್ರ ಕಾರ್ಯ ಮಾಡ್ಬೇಕು, ಅವ್ರು ನೆನ್ಸ್ಕೋಬೇಕು, ಅವ್ರು ನಮ್ಗೆ ಏನ್ ಜೀವನ ಕಲ್ಸ್ಕೊಟ್ಟಿದ್ದಾರೆ ಅದನ್ನ ನಾವು ಪೂರೈಸ್ಬೇಕು, ನೈತಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಇನ್ನು ದುಡಿಬೇಕು, ಇನ್ನು ಬ್ರ್ಯಾಂಡ್ ಮಾಡ್ಬೇಕು, ನಮ್ಮ ಫ್ಯಾಮಿಲಿ ಹೆಸರು ಇನ್ನೂ ಎತ್ತರ ತಗೊಂಡೋಗ್ಬೇಕು. ನೋಡಿ, ಒಂದು ಗಾದೆನೇ ಇದೆಯಲ್ಲ, ಮರಕ್ಕಿಂತ ಎತ್ತರವಾದ ಮರ ಯಾವಾಗೂ ಇದ್ದೇ ಇರುತ್ತೆ. ನಮಗ್ ಕಣ್ಣಿಗೆ ಕಾಣಿಸಿರಲ್ಲ ಅಷ್ಟೇ. ನೀವು ಪ್ರಪಂಚ ಪರ್ಯಟನೆ ಮಾಡಿದಾಗ ಅಥವಾ ಹೊರ ಜಗತ್ತನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾವೇನು ಅಲ್ಲ ಅಂತ. ಒಂದು ಹಳ್ಳಿಲಿ ನೀನ್ ಒಬ್ನೇ ಕಾರ್ ತಗೊಂಡಿದ್ಯಾ ಅನ್ಕೊಂಡ್ರೆ, ನೀನ್ ಸಿಟಿಗೆ ಬಂದ್ರೆ ನಿನ್ ಕಾರ್ಗಿನ್ನ 10 ಪಟ್ಟು ಕಾರ್ಗಳು ರೋಡಲ್ಲಿ ಓಡಾಡ್ತಾ ಇರ್ತವೆ. ಸೊ ಕಾರ್ ತಗೊಳೋದು ನೀನ್ ದೊಡ್ಡ ಸ್ಟೇಟಸ್ ಅಲ್ಲ. ಅಥವಾ ಒಂದು ಮನೆ ಕಟ್ಸಿದೀನಿ ಭವ್ಯವಾಗಿ ಅಂದ್ರೆ, ನಿನಗಿನ್ನ ಭವ್ಯವಾಗಿ ಬಂಗ್ಲೆಗಳನ್ನ ಕಟ್ಸಿರೋರ್ನ ನಾವು ತುಂಬಾ ಜನ ನೋಡಿದೀವಿ, ಇರ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕು. ನೀನು ಏನೇ ಮಾಡು ಅದಕ್ಕಿಂತ 10ರಷ್ಟು ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ, ವಿಚ್ ಇಸ್ ಡೇಂಜರಸ್ ಅಲ್ವಾ? ಮಕ್ಕಳನ್ನ ನೀವು ಬೆಳೆಸೋವಾಗ ಅವರು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ತನ್ನ ಶಕ್ತಿಯ ಅನುಸಾರ ಏನ್ ಸಾಧಿಸ್ಬೇಕೋ ಅದನ್ನ ಸಾಧಿಸೋದಕ್ಕೆ ನೀವು ಸಪೋರ್ಟ್ ಆಗಿ ಇರ್ಬೇಕೆ ಹೊರತು, ನನ್ನ ಮಕ್ಕಳು ಆರಾಮಾಗಿರ್ಲಿ, ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು, ನಾನು ಲೈಫ್ ಇನ್ಶೂರೆನ್ಸ್ ಇಷ್ಟು ಮಾಡ್ಸಿದೀನಿ, ನಾನು ಈ ಆಸ್ತಿ ಇಷ್ಟು ಮಾಡ್ಬಿಟ್ಟಿದೀನಿ, ಅವ್ರು ಬೀದಿಗೆ ಬರ್ಬಾರ್ದು. ಯಾಕ್ರಿ ಬೀದಿಗೆ ಬರ್ತಾರೆ? ಯಾಕೆ ಬೀದಿಗೆ ಬರ್ತಾರೆ? ದೊಡ್ಡ ದೊಡ್ಡ ಕಂಪನಿ ಓನರ್ಗಳು ಅವ್ರ ತಂದೆ ಅವ್ರನ್ನ ಹಂಗೆ ಬೆಳೆಸಿದಾರ? ಅವ್ರು ದೊಡ್ಡ ಕಂಪನಿಗಳನ್ನ ಸ್ಟಾರ್ಟ್ ಮಾಡಿ ಅವ್ರು ಮುಂದೆ ಹೊರ್ದಿಲ್ವಾ? ಯಾವ್ಯಾವ ಮಹಾನ್ ಸಾಧಕರು ಫೈನಾನ್ಷಿಯಲಿ ಯಾರ್ಯಾರು ಗ್ರೋ ಆಗಿದ್ದಾರೆ, ಅವ್ರ ತಂದೆ ತಾಯಿಗಳು, ಅವ್ರ ಅಜ್ಜಿ ತಾತಗಳು ಅವ್ರಿಗೆ ಏನಾದ್ರು ಆಸ್ತಿ ಮಾಡಿಟ್ಟಿರ? ಅವ್ರಿಗೆ ಆ ಲೆವೆಲ್ ಅಲ್ಲಿ ಅವ್ರಿಗೆ ಇಂಟೆಲಿಜೆನ್ಸ್ ಇತ್ತು, ಅಥವಾ ಏನೋ ಮಾರ್ಕೆಟ್ ಡಿಮ್ಯಾಂಡ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ಅವ್ರು ಅದನ್ನ ಲಾಭ ಪಡ್ಕೊಂಡ್ರು, ಹಣ ಮಾಡಿದ್ರು. ಹಣ ಮಾಡಿದವ್ರಿಗೆ ಸಕ್ಸಸ್ಫುಲ್ ಅಂತ ಅನ್ಕೊಂತಿರಲ್ಲ, ಇದು ಫಸ್ಟ್ ಮನುಷ್ಯರ ಮೂರ್ಖತನ. ಯಾವಾಗ ಅಷ್ಟೇ, ಯು ಶುಡ್ ನಾಟ್ ಬಿ ಫೋಕಸ್ಡ್ ಆನ್ ಮನಿ ಮೇಕಿಂಗ್. ಮನುಷ್ಯತ್ವದ ನಾಶ ಶುರುವಾದಂಗೆ ಅರ್ಥ. ಆಲ್ರೆಡಿ ಮನುಷ್ಯತ್ವದ ನಾಶ ಆಗೋಗಿದೆ. ಯಾರು ತಂದೆ ತಾಯಿ ತರ ನೋಡ್ತಾ ಇಲ್ಲ. ಎಷ್ಟು ಮಾಡಿದ್ಯಾ ನೀನು, ಆಸ್ತಿ ಏನ್ ಮಾಡಿದ್ಯಾ, ನಮ್ಗೆ ಏನ್ ಮಾಡಿದ್ಯಾ ಅಂತ ಆ ಕ್ವಶನ್ ಹಾಕೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಜನ ಆಲ್ರೆಡಿ. ಮಕ್ಕಳು ಆಲ್ರೆಡಿ ಕ್ವಶನ್ಸ್, ದೇ ಆರ್ ಕ್ವಶನಿಂಗ್ ಲೈಕ್ ದಟ್. ದಯವಿಟ್ಟು ನೀವು ಸಂಸಾರಕ್ಕೋಸ್ಕರ ಹಣ ಮಾಡ್ತೀನಿ ಅಥವಾ ನನ್ನ ಮಕ್ಕಳಿಗೋಸ್ಕರ ಹಣ ಮಾಡ್ತೀನಿ, ಅವ್ರು ಚೆನ್ನಾಗಿರ್ಲಿ ಅಂತ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಈ ಥಾಟ್ ನ ಬಿಟ್ಬಿಡಿ. ಪ್ರತಿಯೊಂದು ಮನುಷ್ಯ, ಪ್ರಾಣಿ ಇನ್ಕ್ಲೂಡಿಂಗ್ ಮನುಷ್ಯ, ತನ್ನ ಸಾಮರ್ಥ್ಯಕ್ಕೆ ತಕ್ಕನಾಗೆ ತನಗೆ ಬೇಕಾದ ಆಹಾರ ಆಶ್ರಯನ ಪಡ್ಕೊಳೋ ಶಕ್ತಿ ಹುಟ್ಟದಾಗಿಂದಾನೆ ಬಂದಿರುತ್ತೆ. ಅದನ್ನ ಕುಗ್ಗಿಸ್ಬೇಡಿ. ನಿಮ್ ಮಕ್ಕಳಿಗೆ ಶಕ್ತಿ ಇರುತ್ತೆ, ಆ ಶಕ್ತಿಗೆ ನೀವು ನೀರೆರೀರಿ. ಅವ್ರನ್ನ ಹೆಲ್ದಿಯಾಗಿ ಬೆಳೆಸಕ್ ಟ್ರೈ ಮಾಡಿ. ಮೆಂಟಲಿ ಆಸ್ ವೆಲ್ ಆಸ್ ಫಿಸಿಕಲಿ ದೇ ಶುಡ್ ಬಿ ಹೆಲ್ದಿಯರ್ ಎನಫ್. ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ, ಅವ್ರಿಗೆ ಮನುಷ್ಯರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿ, ಇತರರಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಇತರ ವರ್ಗದವ್ರಿಗೆ ಈ ಮೇಲಾಗ್ಲಿ ಕೀಳಾಗ್ಲಿ ತಾರತಮ್ಯ ಇರಬಾರ್ದು ಅನ್ನೋದನ್ನ ಹೇಳ್ಕೊಡಿ.
ಇದನ್ನ ನಾವು ಆಸ್ತಿ ಅಂತ ಹೇಳ್ಬೇಕು. ಅದು ಬಿಟ್ಟು 4 ಸೈಟ್ ಮಾಡಿದೀನಿ, 5 ಸೈಟ್ ಮಾಡಿದೀನಿ, ಇವ್ನು ಆರಾಮಾಗಿದ್ಬಿಡ್ಲಿ ಅಂತ ಹೇಳಿದ್ರೆ ಅವ್ನು ಏನ್ ಮಾಡ್ತಾನೆ? ಅವ್ನಿಗೆ ಏನನ್ನ ತಲೆಗೆ ಅದು ಹೋಗ್ಬಿಟ್ರೆ ಅವನು ಹಿ ವಿಲ್ ಫರ್ಗೆಟ್ ಇಸ್ ಸ್ಟ್ರೆಂತ್. ಇದನ್ನ ದೊಡ್ಡ ತಪ್ಪು ಮಾಡ್ತಾ ಇದಾರೆ ಈಗಿನ ಜನರೇಷನ್ ಅಲ್ಲಿ. ಎಲ್ರಿಗೂ ಅವ್ರ ಕೆಪಾಸಿಟಿ ಅನುಸಾರ, ಅವ್ರ ಸ್ಟ್ರೆಂತ್ ಅನುಸಾರ ಅವ್ರ ಆಸ್ತಿ ಮಾಡ್ಕೊಳಕ್ಕೆ, ಅವ್ರ ಆಶ್ರಯನ ಪಡ್ಕೊಳಕ್ಕೆ ಅವ್ರಿಗೆ ಸ್ವತಂತ್ರ ಕೊಡಿ. ನೀವ್ ಯಾಕೆ ತಳ್ತೀರಾ ಅವ್ರನ್ನ? ರೇಸಿಗೆ ಯಾಕೆ ತಳ್ತೀರಾ? ಹಿಂಗೆ ಓದು, ಹೀಗೆ ಮಾಡು, ಹಿಂಗ್ ಹೋಗು, ಹಂಗ್ ಮಾಡು. ನೋ, ಪ್ಲೀಸ್, ಹ್ಯುಮ್ಯಾನಿಟಿ, ಫಾರ್ ಹ್ಯುಮ್ಯಾನಿಟಿ ಸೇಕ್ ಐ ಆಮ್ ಸೇಯಿಂಗ್. ಬಿಕಾಸ್ ಈಗ್ಲೇನೆ ಜನಗಳು ಒಬ್ರು ಕಂಡ್ರೆ ಒಬ್ರಿಗೆ ಆಗದಿರಂಗ್ ಆಗ್ಬಿಟ್ಟಿದ್ದಾರೆ. ಎಷ್ಟು ವೈರತ್ವ ಇದೆ ಅಂದ್ರೆ, ತಂದೆ ಮಕ್ಳನ್ನ ಸಾಯಿಸಿದ ಉದಾಹರಣೆ ನೋಡ್ತಾ ಇದೀವಿ, ಮಕ್ಳು ತಂದೆ ತಾಯಿನ ಸಾಯಿಸೋ ಉದಾಹರಣೆಗಳು, ಅಣ್ಣ ತಮ್ಮದಿರು ಹೊಡೆದಾಡ್ಕೊಳ್ಳೋ ಉದಾಹರಣೆಗಳು ನೋಡ್ತಾ ಇದೀವಿ. ಜಸ್ಟ್ ಫಾರ್ ಆಸ್ತಿ, ಜಸ್ಟ್ ಫಾರ್ ಭೂಮಿ, ಬಂಗಾರ, ಇದಕ್ಕೋಸ್ಕರ. ನಾನು ಹೇಳಿದ್ದೀನಿ ಫಸ್ಟ್ ಪಾಯಿಂಟ್ ನಿಮ್ಗೆ ಹೇಳಿದ್ನಲ್ಲ, ಮನುಷ್ಯ ಇದರ ಪ್ರಾಣಿಗಳಂಗೆ ಅವನ ಸೃಷ್ಟಿ ಮೇಲೆ ಬಂದಾಗ ಅವನಿಗೆ ಆಹಾರ, ಆಹಾರ, ಗಾಳಿ, ನೀರು ಇಷ್ಟೇ ಅವನಿಗೆ ಅವಶ್ಯಕತೆ ಇದ್ದಿದ್ದು. ಇವನ್ ಬಟ್ಟೆ ಕೂಡ ಅವನು ಆಮೇಲೆ ಕಂಡಿಡ್ಕೊಂಡ. ಮರ್ಯಾದೆ, ಮಾನ ಅನ್ನೋದು ಅವನಿಗೆ ಆಮೇಲೆ ಅವ್ನಿಗೆ ಅನ್ಸಕ್ ಶುರುವಾಯ್ತು. ಕಮ್ಯುನಿಟಿ ಆಯ್ತು, ಒಟ್ಟಿಗೆ ಇರಕ್ ಸ್ಟಾರ್ಟ್ ಮಾಡಿದ್ರು, ಫ್ಯಾಮಿಲಿ ಅಂತ ಕಾನ್ಸೆಪ್ಟ್ ಬಂತು. ಈಗೇನಾಗಿದೆ? ನಂದೇ ಫ್ಯಾಮಿಲಿ ಗ್ರೇಟ್, ನನ್ನ ಫ್ಯಾಮಿಲಿ, ನನ್ನ ಅಪ್ಪ, ನಮ್ಮ ಅಮ್ಮ, ನಮ್ ತಂದೆ, ಈ ತರ ಬಂದ್ಬಿಟ್ಟಿದೆ. ಅಫ್ಕೋರ್ಸ್ ಮ್ಯಾನ್, ಎವ್ರಿ ಒನ್ ಆರ್ ಗ್ರೇಟ್ ಇನ್ ದರ್ ಓನ್ ವರ್ಲ್ಡ್. ಎಲ್ಲರೂ ಅವ್ರವ್ರ ಫ್ಯಾಮಿಲಿಗಳು ಅವ್ರವ್ರಿಗೆ ತುಂಬಾ ಗ್ರೇಟ್. ಬಟ್ ಅದನ್ನ ಅತಿರೇಕವಾಗಿ ಬೆಳ್ಸಕ್ ಹೋಗ್ಬೇಡಿ ಆಯ್ತಾ? ಸೊ ದಯವಿಟ್ಟು ಸ್ವಲ್ಪ ನಾನು ಹೇಳಿದ ಪಾಯಿಂಟ್ಸ್ಗಳ ಬಗ್ಗೆ ಗಮನ ಕೊಡಿ. ಅತಿಯಾಗಿ ಏನನ್ನು ಕೂಡ ಮಾಡಕ್ ಹೋಗ್ಬೇಡಿ. ಆಸ್ತಿ ಆಗ್ಲಿ, ಅಂತಸ್ತಾಗ್ಲಿ, ಗೌರವ ಆಗ್ಲಿ. ಡೋಂಟ್ ರೈಸ್ ಎಕ್ಸ್ಪೆಕ್ಟೇಷನ್ಸ್ ಬಾರ್ ಟು ಯುವರ್ ಚಿಲ್ಡ್ರನ್. ತುಂಬಾ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಷ್ಟು ಮಕ್ಕಳು ಡಿಸಪಾಯಿಂಟ್ಮೆಂಟ್ ಕೊಡ್ತವೆ. ಅವ್ರಿಗೆ ಅವ್ರ ಸ್ಟ್ರೆಂತ್ ಅನುಸಾರ ಅವ್ರು ಏನ್ ತಗೊಂತಾರೋ ಅದನ್ನ ಗೌರವಿಸಿ. ರನ್ನಿಂಗ್ ರೇಸ್ ಅಲ್ಲಿ 3 ಪ್ರೈಸ್ ಬರೋದು, 10 ಜನ ಓಡ್ತಾರೆ ಹಾಗಂತ ಹೇಳಿ 4, 5, 6 ಆತರ ಸ್ಥಾನ ಗಳಿಸಿರೋರು ವೀಕ್ ಅಂತ ಅಲ್ಲ. ಅದನ್ನ ನೀವು ತಿಳಿಪಡಿಸಿ. ಯಾಕೆ ಬರ್ಲಿಲ್ಲ ಫಸ್ಟ್, ಯಾಕೆ ಸೆಕೆಂಡ್ ಬಂದೆ, ಯಾಕೆ ಥರ್ಡ್ ಬಂದೆ, ಈ ಕ್ವಶನ್ ನ ಮಾಡಬೇಡಿ. ಓಕೆ, ಸೊ ದಯವಿಟ್ಟು ಈ ಮೆಸೇಜ್ ನ ನೀವು ಅರ್ಥ ಮಾಡ್ಕೊಂಡು, ನನ್ಗೆ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಇತರರಿಗೂ ತಲುಪಿಸಿ. ಮಾನವೀಯತೆ, ಮನುಷ್ಯತ್ವನ ನಾವು ಉಳಿಸೋಣ ಅಂತ ಒಂದು ಪಣ ತೊಡೋಣ ವೀಕ್ಷಕರೇ. ಓಕೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ತರ ಪಾಸಿಟಿವ್ ಮೆಸೇಜಸ್ ವಿಡಿಯೋ ಮಾಡಕ್ಕೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.